ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ಪ್ರತ್ಯೇಕವಾಗಿ ಪ್ರಿಯರೇ, ಟ್ರೂ ವಿಷನ್ ಚಾನೆಲ್ ನಡೆಸುತ್ತಿರುವಂತ ಈ ಪ್ರೋಗ್ರಾಮಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಮತ್ತು ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಎಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದರ ಬೆಲ್ ಐಕನ್ ಕೂಡ ಸ್ವಲ್ಪ ಹನ್ನೇಬಲ್ ಮಾಡಿ, ಅದನ್ನು ಶೇರ್ ಮಾಡಿಕೊಳ್ಳಿರಿ. ತುಂಬಾ ಜನರಿಗೆ, ದೇವ ಜನರಿಗೆ ವಚನದ ಸತ್ಯಾರ್ಥಗಳನ್ನ ಅರಿಯುವುದಕ್ಕೆ ಇದೊಂದು ಕಾರ್ಯವಾಗಲಿ ಎಂಬುದಾಗಿ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಸೊ ನೀವು ಇದುವರೆಗೂ ತೋರಿಸಿರುವಂತ ನಿಮ್ಮ ಪ್ರೀತಿ ಅನ್ಯೋನ್ಯತೆಗಾಗಿ ನಾನು ಯಾವಾಗಲೂ ನಿಮ್ಮನ್ನು ನೆನೆಸಿಕೊಳ್ಳುತ್ತೇನೆ. ನಿಮ್ಮ ವಿಷಯಗಳಲ್ಲಿ ದೇವರ ಹೇರಾಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ನಮಗೆ ನಮ್ಮ ವಿಷಯಕ್ಕೆ ಹೋಗೋಣ. ಬಹಳ ಅರ್ಥಗಂಭೀರವಾದಂತ ಒಂದು ವಿಷಯವನ್ನ ಕುರಿತು ನಾವು ಚಿಂತಿಸುವಂತೆ ಪರಿಶುದ್ಧನಾಗಿರುವಂತ ದೇವರು ನಮಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ಆದಿಮ ಸಭೆಯಲ್ಲಿ ಅಪೊಸ್ತಲರ ಮೂಲಕವಾಗಿ ದೇವರು ಕೊಟ್ಟಂತ ಅಸ್ಥಿವಾರದ ಉಪದೇಶಗಳ ವಿಷಯವಾಗಿದೆ ನಾವು ಕಲಿತಾ ಇರುವುದು ಎಂಬುದಾಗಿ. ಸೊ ಕಳೆದ ದಿವಸಗಳೆಲ್ಲ ವಿಡಿಯೋಗಳನ್ನೇ ಕಳೆದ ದಿವಸಗಳಲ್ಲಿ ಪೋಸ್ಟ್ ಮಾಡಿರುವಂತ ವಿಡಿಯೋದಲ್ಲಿ ನಾವು ದೇಶ ಸ್ನಾನದ ವಿಷಯ ಬಗ್ಗೆ ಎಲ್ಲ ಚಿಂತಿಸಿದ್ದೇವೆ. ದೇಶ ಸ್ನಾನ ಆದ್ಮೇಲೆ ಅಪೊಸ್ತಲರ ಉಪದೇಶವನ್ನು ಕುರಿತಾಗಿ ನಾವು ಚಿಂತಿಸುತ್ತಾ ಇತ್ತು. ಅಪೊಸ್ತಲರು ಯಾರು, ಒಬ್ಬ ಅಪೊಸ್ತಲನಾಗಿರಬೇಕಾದರೆ ಅವರ ಯೋಗ್ಯತೆಗಳು ಏನು ಎಂಬುದಾಗಿ ಎಲ್ಲ ನಾವು ಚಿಂತಿಸಿದ್ದೇವೆ. ಕೆಲವೊಂದು ವಿಷಯಗಳು ಕೂಡ ಬೈಬಲ್ನಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ, ಆದ್ರೆ ಅದನ್ನ ನಾನು ಆ ವಿಡಿಯೋದಲ್ಲಿ ಹೇಳುವುದಕ್ಕೆ ಸಮಯವನ್ನು ತೆಗೆದುಕೊಂಡಿಲ್ಲ. ಉಪದೇಶ, ಅಪೊಸ್ತಲರ ಉಪದೇಶವು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯವಾಗಿದೆ. ಅಪೊಸ್ತಲರ ಉಪದೇಶಗಳು ಇವತ್ತು ಉಪದೇಶವಿಲ್ಲದಂತೆ ಸಭೆಯನ್ನು ನಡೆಸುತ್ತಾ ಇದೆ. ಸಭೆ ಒಳಗಡೆ ಜನರು ಬರುವುದಕ್ಕಾಗಿ ಉಪದೇಶವನ್ನ ವಚನ ಪ್ರಕಾರವಲ್ಲದಂತೆ ಮಾಡುವಂತ ಸೇವಕರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಅಪೊಸ್ತಲ ಕೃತ್ಯಗಳಾದ್ಮೇಲೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಯೂದಾಯನ ಪತ್ರಿಕೆದವರೆಗೂ ಈ ಸಭೆಗೆ ದೇವರು ಕೊಟ್ಟಂತ ಅಸ್ಥಿವಾರದ ಉಪದೇಶಗಳು ಏನೇನೇನೆಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಉದಾಹರಣೆಗೆ ಉಪದೇಶವು ವಿವಾಹದ ವಿಷಯ ಬಗ್ಗೆ, ಮದುವೆಯ ವಿಷಯ ಬಗ್ಗೆ ವಚನ ಕೊಡುವಂತ ಉಪದೇಶವೇನು? ಡಿವೋರ್ಸ್, ದಂಧೆಗಳನ್ನು ಬೇರ್ಪಡಿಸುವಂತ ವಿಷಯ ಬಗ್ಗೆ ದೇವರು ಕೊಡುವಂತ ಉಪದೇಶ, ವಚನ ಕೊಡುವಂತ ಉಪದೇಶವೇನು? ವಿಶುದ್ಧಿ, ಬೇರ್ಪಟ್ಟ ಜೀವನ, ಇದಕ್ಕೆಲ್ಲ ದೇವರು ವಾಕ್ಯದಲ್ಲಿ ಕಾಣುವಂತ ಅರ್ಥವು, ಆ ವಾಕ್ಯದಲ್ಲಿ ಹೇಳುವಂತ ವಿಷಯವೂ ಆಗಿದೆ. ಕರೆಕ್ಟ್ ಆಗಿ ಅಪೊಸ್ತಲರು ಕಲಿಸಿರುವಂತ ವಿಷಯ. ನಾವು ಹೇಗೆ ನಡೆಯಬೇಕು, ನಾವು ಹೇಗೆ ಆರಾಧನೆ ಮಾಡಬೇಕು, ನಾವು ಹೇಗೆ ಜೀವಿಸಬೇಕು, ಕುಟುಂಬ ಹೇಗೆ ನಡೆಸಬೇಕು, ಮಕ್ಕಳನ್ನ ಹೇಗೆ ಬೆಳೆಸಬೇಕು, ತಂದೆ ತಾಯಿಗಳನ್ನ ಹೇಗೆ ನೋಡಿಕೊಳ್ಳಬೇಕು, ಹೊರಗಿನವರನ್ನ ಹೇಗೆ ಕಾಣಬೇಕು, ದೇವರನ್ನ ಹೇಗೆ ಕಾಣಬೇಕು, ದೇವರ ಹತ್ತಿರಕ್ಕೆ ಹೇಗೆ ಬರಬೇಕು, ಇವುಗಳೆಲ್ಲವಾಗಿದೆ ಉಪದೇಶಗಳು ಎಂಬುದಾಗಿ. ಅದು ಅಪೊಸ್ತಲರು ಕಲಿಸಿರುವುದಾಗಿದೆ, ದೇವರು ಕೊಟ್ಟಂತ ಉಪದೇಶವು. ಈಗಿನ ಕಾಲದಲ್ಲಿ ಆ ಉಪದೇಶವನ್ನ ಬಿಟ್ಟು ಸಭೆ ಒಳಗಡೆ ಜನರನ್ನ ಸೇರಿಸುವುದಕ್ಕಾಗಿ ಹಾಲೊಳಗಡೆ ನೀರು ಮಿಕ್ಸ್ ಮಾಡುವ ಹಾಗೆ ನಾವು ಉಪದೇಶದ ಒಳಗೆ ದುರುಪದೇಶಗಳನ್ನ ಕೂಡ ಮಿಕ್ಸ್ ಮಾಡುತ್ತಾ ಇದೆ. ಕೆಲವೊಂದು ಆಚರಣೆಗಳನ್ನ ಕೂಡ ಸಭೆಗೆ ತರುವುದನ್ನು ನಾವು ನೋಡಿಕೊಳ್ಳುತ್ತೇವೆ. ಕೆಲವೊಂದು ಚರ್ಚೆಗಳುಂಟು, ಪ್ರತ್ಯೇಕವಾದಂತ ರೀತಿಗಳಲ್ಲಿ ಪ್ರಾರ್ಥನೆಗೆ ಮೆಣಬತ್ತಿಯನ್ನ ಹಾಕಬೇಕು, ಆ ಮೆಣಬತ್ತಿಯನ್ನ ಕರಗಿ ಮುಗಿಯಬೇಕು, ಆವಾಗ ದೇವರು ನಿಮಗೆ ಉತ್ತರವನ್ನು ಕೊಡುತ್ತಾನೆ. ಈ ತರವಾಗಿ ಸಭೆಯ ಮಿನಿಸ್ಟ್ರಿ ಬಿಸಿನೆಸ್ ಆಗಿ ಮಾಡುವಂತ ಅನೇಕ ಚರ್ಚಸ್ಗಳು ನಮಗೆ ನೋಡುವುದಕ್ಕೆ ಸಾಧ್ಯ. ಇದೆಲ್ಲವೂ ದೇವರ ವಚನ ಪ್ರಕಾರ ತಪ್ಪಾಗಿರುವಂತ ವಿಷಯವಾಗಿದೆ.
ಸೊ ಆ ಕಾರ್ಯಗಳೆಲ್ಲ ನಮಗೆ ಆಮೇಲೆ ಸೋದರ ಡಿಸ್ಕಸ್ ಮಾಡುವುದಕ್ಕಾಗಿ ಇವತ್ತು ನಮಗೆ ಸಮಯವಿಲ್ಲ. ಸೊ ಉಪದೇಶವು ಅದಾಗಿದೆ. ಮುಂದೆ ಮುಂದೆ ದೇವರ ವಚನಗಳನ್ನ ಸಾರುವುದಕ್ಕಾಗಿ ಸೇವಕರು ನಮ್ಮ ಮಧ್ಯದಲ್ಲಿ ಇರುತ್ತಾರೆ. ಸೊ ವಾಕ್ಯಗಳು ಉಪದೇಶಗಳನ್ನ ನಮಗೆ ವ್ಯಕ್ತವಾಗಿ ಪಡಿಸುವುದಕ್ಕಾಗಿ ಆಮೇಲೆ ದೇವರು ಒಬ್ಬೊಬ್ಬರನ್ನ ನಮ್ಮ ಜೊತೆಗೆ ಈ ಚಾನೆಲ್ನ ಮೂಲಕವಾಗಿ ಮಾತನಾಡುವುದಕ್ಕೂ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾನು ಆಮೇಲೆ ಸ್ತೋತ್ರ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ ಇದೆ. ಇವತ್ತಿನ ನಮ್ಮ ಚಿಂತೆಗೆ ನಮಗೆ ಹೋಗೋಣ. ಆಮೇಲೆ ಅಪೊಸ್ತಲರು ಕಲಿಸಿರುವ ಒಂದು ಉಪದೇಶಗಳಲ್ಲಿ 6ನೆಯ ವಿಷಯವಾದಂತ ಆಮೇಲೆ ಕರ್ತನ ಮೇಜಿನ ವಿಷಯಕ್ಕೆ ನಾವು ಬಂದಿದ್ದೇವೆ. ಕರ್ತನ ಮೇಜು ಏನು ಎಂಬುದಾಗಿ ನಾವು ಇವತ್ತಿನ ವಿಡಿಯೋದಿಂದ ನಾವು ಕಲಿಯುವುದಕ್ಕಾಗಿ ಹೋಗುತ್ತಾ ಇದೆ. ದ ಲಾರ್ಡ್ ಸಫರ್ ಎಂಬುದಾಗಿ ಇಂಗ್ಲಿಷಿನಲ್ಲಿ ಹೇಳುತ್ತೇವೆ, ಕರ್ತನ ಮೇಜು ಎಂಬುದಾಗಿ. ಅದಕ್ಕೆ ಕೊಡಲ್ಪಟ್ಟಂತ ವಾಕ್ಯಗಳು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಾಕ್ಯದಿಂದ 24ನೇ ವಾಕ್ಯದವರೆಗೂ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 19ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಾಕ್ಯದಿಂದ 58ನೇ ವಾಕ್ಯದವರೆಗೂ ಆ ವಾಕ್ಯಗಳೆಲ್ಲ ಪರಿಶೋಧಿಸುವಾಗ ಕರ್ತನ ಮೇಜಿನ ವಿಷಯ ಬಗ್ಗೆ ಕೊಡಲ್ಪಟ್ಟಿರುವುದನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಕರ್ತನ ಮೇಜು ಎಲ್ಲಾ ಸಭೆಗಳಲ್ಲಿಯೂ ನಡೆಸುತ್ತಿರುವಂತ ಒಂದು ಕಾರ್ಯವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆ ಕರ್ತನ ಮೇಜಿನ ವಿಷಯ ಬಗ್ಗೆ ವಚನ ನಮಗೆ ಏನು ಹೇಳುತ್ತದೆ, ಬೈಬಲ್ ನಮಗೆ ಏನು ತಿಳಿಸುತ್ತದೆ ಎಂಬುದಾಗಿರುವಂತ ವಿಷಯವಾಗಿದೆ ಇವತ್ತು ನಾವು ಆಮೇಲೆ ಕಲಿಯುವುದಕ್ಕಾಗಿ ತಗೊಂಡಿರುವಂತ ವಿಷಯವು. ವಿವಿಧ ಸಭೆಗಳು, ವಿವಿಧವಾದಂತ ಸಂಘಟನೆಗಳು ವಿವಿಧ ರೀತಿಗಳಲ್ಲಿ ಕರ್ತನ ಮೇಜನ್ನ ಆಚರಣೆ ಮಾಡುತ್ತೇವೆ. ಸೊ ಅದನ್ನ ಹೇಳುವುದಕ್ಕಾಗಿ ಅಲ್ಲ ನಾನು ನಿಂತಿರುವುದು, ಆದರೆ ವಚನ ನಮಗೆ ಏನ್ ಹೇಳ್ತಾ ಇದೆ ಕರ್ತನ ಮೇಜಿನ ವಿಷಯ ಬಗ್ಗೆ. ವಾಕ್ಯ ಕರ್ತನ ಮೇಜಿನ ವಿಷಯ ಬಗ್ಗೆ ಏನು ಕಾರ್ಯಗಳನ್ನ ಹೇಳುತ್ತೇವೋ ಅದನ್ನ ಇವತ್ತು ನಮಗೆ ಚಿಂತಿಸೋಣ. ಸೊ ಹಾಗಾದರೆ ಕರ್ತನ ಮೇಜಿಗೆ ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳಲ್ಲಿಯೂ ಕರ್ತನ ಮೇಜನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಮಾತ್ರವಲ್ಲ, ಅಪೊಸ್ತಲರ ಮೂಲಕ ಕೊಡಲ್ಪಟ್ಟಂತ ದೇವರ ವಚನದಲ್ಲಿ ಸುವಾರ್ತೆಗಳು ಮಾತ್ರವಲ್ಲ, ಲೆಟರ್ಸ್ಗಳು, ಪತ್ರಿಕೆಗಳಲ್ಲಿ ಕೂಡ ನಮಗೆ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಹಾಗಾದರೆ ಆ ಕಾರ್ಯಗಳೆಲ್ಲವನ್ನ ನಮಗೆ ಸ್ವಲ್ಪವಾಗಿ ಡಿಸ್ಕಸ್ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸೊ ಇವತ್ತು ನಾವು ಚಿಂತಿಸುವಂಥದ್ದು ಕರ್ತನ ಮೇಜಿನ ವಿಷಯ ಬಗ್ಗೆ ನಮಗೆ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಓಕೆ, ಕರ್ತನ ಮೇಜಿನ ವಿಷಯದಲ್ಲಿ ಆಮೇಲೆ ಕೊಡಲ್ಪಟ್ಟಿರುವಂತ ಅನೇಕ ಹೆಸರುಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. 2 ಕಾರ್ಯಗಳು ಕೂಡ ಕರ್ತನ ಮೇಜು ಹೊಸ ಒಡಂಬಡಿಕೆಯ ದೇವರ ಸಭೆಗೆ ದೇವರು ಆಚರಣೆ ಮಾಡುವುದಕ್ಕಾಗಿ ಕರ್ಮವಾಗಿ ಕೊಟ್ಟಿರುವಂತ 2 ಸೇವೆಗಳುಂಟು. ಅದು ಒಂದು ಕರ್ತನ ಮೇಜು, ಇನ್ನೊಂದು ದೇಶೀಯ ಸ್ನಾನವು, ವಿಶ್ವಾಸ ದೇಶೀಯ ಸ್ನಾನ, ನಂಬಿಕೆಯ ದೇಶೀಯ ಸ್ನಾನವು, ಕರ್ತನ ಮೇಜು. ಇದು 2 ಹೊಸ ಒಡಂಬಡಿಕೆಯ ಸಭೆಗೆ ದೇವರು ಕೊಟ್ಟಂತ ಕರ್ಮಗಳಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ, ಆಚರಣೆಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ, ಆಚರಿಸಬೇಕಾದಂತ ಕಾರ್ಯವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಇದೆರಡು ಅಲ್ಲದಂತೆ ಬೇರೆ ಯಾವ ವಿಧವಾದಂತ ಆಚರಣೆಗಳು ಹೊಸ ಒಡಂಬಡಿಕೆಯ ಸಭೆ ಒಳಗಡೆ ಇಲ್ಲ. ಹೀಗೆ ಸಭೆ ಒಳಗಡೆ ವಿವಿಧವಾದಂತ ಆಚರಣೆಗಳಿಂದ ತುಂಬಲ್ಪಡುವುದನ್ನ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಕ್ರಿಸ್ಮಸ್ ಎಂಬುದಾಗಿಯೂ, ಈಸ್ಟರ್ ಎಂಬುದಾಗಿಯೂ, ಗುಡ್ ಫ್ರೈಡೆ ಎಂಬುದಾಗಿಯೂ, ಮತ್ತು ಮರಣಾನಂತರ ಇರುವಂತ ಆಚರಣೆಗಳು ಎಂಬುದಾಗಿಯೂ, ನೆನಪಿನ ಸೇವೆ ಎಂಬುದಾಗಿ ಹೇಳುವಂತ ಕಾರ್ಯಗಳು, ಈ ತರವಾಗಿ ವಿವಿಧ ಆಚರಣೆಗಳನ್ನ ಸಭೆ ಒಳಗಡೆ ತುಂಬಲ್ಪಟ್ಟಿದೆ. ಆದರೆ ಇದೊಂದು ಬಿಬ್ಲಿಕಲ್ ಆಗಿ ಬೈಬಲ್ ಸಂಬಂಧವಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನೋಡಿಕೊಳ್ಳುವುದಕ್ಕಾಗುವಂತ 2 ಕಾರ್ಯಗಳು, ಒಂದು ದೇಶೀಯ ಸ್ನಾನವು, ಇನ್ನೊಂದು ಕರ್ತನ ಮೇಜು ಆಗಿದೆ ಎಂಬುದಾಗಿ ಕೂಡ ನಮಗೆ ತಿಳಿಸುತ್ತೇನೆ. ಇದೆರಡು ಸಭೆ ಒಳಗಡೆ ನಾವು ನಡೆಸಬೇಕಾದದಾಗಿದೆ. ಅದು ಸಭೆಗೆ ಕೊಟ್ಟಂತ ಕರ್ಮವಾಗಿದೆ, ಅದು ಆಚರಣೆ ಆಗಿದೆ. ಅದನ್ನು ಮಾಡುವುದಕ್ಕಾಗಿ ದೇವರ ವಚನ ನಮಗೆ ಖಡಖಂಡಿತವಾಗಿ ಹೇಳುತ್ತಾ ಇದ್ದೇನೆ. ಸೊ ಹಾಗಾದ್ರೆ ನಾವು ಕಲಿಯೋಣ. ಕರ್ತನ ಮೇಜಿಗೆ ಕೊಡಲ್ಪಟ್ಟಂತ ವಿವಿಧ ಹೆಸರುಗಳನ್ನ, ದಿ ನೇಮ್ ಆಫ್ ದಿ ಲಾರ್ಡ್ಸ್ ಟೇಬಲ್ ಎಂಬುದಾಗಿ.
ಕರ್ತನ ಮೇಜಿಗೆ ವಚನದಲ್ಲಿ ಕೊಡಲ್ಪಟ್ಟ ವಿವಿಧ ಹೆಸರುಗಳು, ಹೆಚ್ಚು ಕಡಿಮೆ 4 ವಿಧವಾದಂತ ಹೆಸರುಗಳನ್ನ ಕರ್ತನ ಮೇಜಿಗೆ ಹೇಳಲ್ಪಡುವುದನ್ನ ವಾಕ್ಯದಲ್ಲೇ ನಮಗೆ ನೋಡುವುದಕ್ಕೆ ಸಾಧ್ಯ. ಅದು ಆ 4 ಹೆಸರುಗಳಲ್ಲಿ ಯಾವುದು ಹೇಳಿದರೂ ಕರ್ತನ ಮೇಜು ಎಂಬುದಾಗಿ ನಮಗೆ ಅರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಈ 4 ಹೆಸರುಗಳು ಅಪೊಸ್ತಲರ ಮೂಲಕವಾಗಿ ಅವರ ಬಾಯಿಂದ ಬಂದಂತ ಮಾತುಗಳನ್ನಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಸೊ ಕೆಲವೊಂದು ಚರ್ಚೆಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಹೇಳುತ್ತೇವೆ. ಸೊ ಯಾವುದು ಹೇಳಿದ್ರೆ ಈ 4 ಹೆಸರುಗಳು ವಚನದಲ್ಲಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಒಂದನೇದಾಗಿ ರೊಟ್ಟಿ ಮುರಿಯುವುದು ಎಂಬುದಾಗಿ ನಾವು ನೋಡುತ್ತೇವೆ. ರೊಟ್ಟಿಯನ್ನು ಮುರಿಯುವುದು ಅದು ಕೂಡ ಕರ್ತನ ಮೇಜಿನ ಹೆಸರಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಅವರು ರೊಟ್ಟಿಯನ್ನು ಮುರಿದರು ಎಂಬುದಾಗಿ ಹೇಳುತ್ತೇವೆ. ಆ ರೊಟ್ಟಿಯನ್ನು ಮುರಿಯುವುದು ಕರ್ತನ ಮೇಜಿಗೆ ಹೇಳುವಂತ ಹೆಸರಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಎರಡನೇದಾಗಿ ಕರ್ತನ ಭೋಜನ ಎಂಬುದಾಗಿ ಹೇಳುತ್ತೇವೆ. ಕರ್ತನ ಭೋಜನ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಕರ್ತನ ಭೋಜನ ಎಂಬುದಾಗಿ ಹೇಳುತ್ತೇವೆ. ಕರ್ತನ ಭೋಜನ ಎಂಬುದಾಗಿಯೂ ಮತ್ತೊಂದು ಕಡೆಯಲ್ಲಿ ನಾವು ನೋಡುತ್ತೇವೆ ಕರ್ತನ ಪಂಕ್ತಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಕರ್ತನ ಪಂಕ್ತಿ ಕರ್ತನ ಮೇಜು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಕರ್ತನ ಪಂಕ್ತಿ, ಕರ್ತನ ಮೇಜು ಎಂಬುದಾಗಿ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯ. 4ನೇದಾಗಿ ಆ ಹೊಂದಾಣಿಕೆ, ಅನ್ಯೋನ್ಯತೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಹೊಂದಾಣಿಕೆ, ಅನ್ಯೋನ್ಯತೆ ಕರ್ತನ ಮೇಜಿಗೆ ಹೇಳುವಂತ ಹೆಸರಾಗಿಯೂ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಾಕ್ಯ. ಈ 4 ಹೆಸರುಗಳು ಬೈಬಲ್ ಸಂಬಂಧವಾದಂತ ಹೆಸರಾಗಿ ಕರ್ತನ ಮೇಜಿಗೆ ಹೇಳುವಂತದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. 4 ಹೆಸರುಗಳಲ್ಲಿ ಯಾವ ಹೆಸರು ಹೇಳಿದರೂ ಅದು ಕರ್ತನ ಮೇಜು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸೊ ಹಾಗಾದರೆ ಕರ್ತನ ಮೇಜಿಗೆ ಕೊಡಲ್ಪಟ್ಟಂತ ಈ 4 ಹೆಸರುಗಳು ಆ ಕಾರ್ಯಗಳು ಮಾಡುವುದು ಒಂದೇ ರೀತಿಯಲ್ಲಿ ಆಗಿರುತ್ತದೆ ಎಂಬುದಾಗಿರುವ ವಿಷಯವನ್ನ ನೀವು ಮರೆಯಬಾರದು. ಮುಂದಿನ ವಿಷಯಕ್ಕೆ ಹೋಗೋಣ. ಆಮೇಲೆ ನೆಕ್ಸ್ಟ್ ವಿಷಯ, ಕರ್ತನ ಮೇಜು ಸ್ಥಾಪಿಸಿರುವಂತದ್ದು ಯಾರಾಗಿದೆ? ಕರ್ತನ ಮೇಜನ್ನ ಸ್ಥಾಪಿಸಿರುವುದು. ಹೂ ಎಸ್ಟಾಬ್ಲಿಷ್ ದ ಲಾರ್ಡ್ಸ್ ಟೇಬಲ್. ಯೇಸು ಕ್ರಿಸ್ತುವಿನ ಮೇಜು, ಕರ್ತನ ಪಂಕ್ತಿ ಇಲ್ಲ ಕರ್ತನ ಮೇಜು, ರೊಟ್ಟಿ ಮುರಿಯುವಂತ ಕರ್ಮವನ್ನು ಸ್ಥಾಪಿಸಿರುವಂತ ವ್ಯಕ್ತಿ ಯಾರು ಎಂಬುದಾಗಿ ನಮಗೆ ನೋಡಿಕೊಳ್ಳೋಣ. ಇದು ಯಾರಾಗಿದೆ ಸ್ಥಾಪಿಸಿರುವುದು? ಇದು ಸ್ಥಾಪಿಸಿರುವುದು ಹೊಸ ಒಡಂಬಡಿಕೆಯಲ್ಲಿ 4 ಸುವಾರ್ತೆಗಳಲ್ಲಿಯೂ ಕರ್ತನ ಮೇಜಿನ ವಿಷಯ ಬಗ್ಗೆ ವ್ಯಕ್ತವಾಗಿ ಹೇಳಲ್ಪಡುವುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. 4 ಸುವಾರ್ತೆಗಳಲ್ಲಿಯೂ ಮತ್ತು ಅಪೊಸ್ತಲರ ಮೂಲಕವಾಗಿ ಕೊಡಲ್ಪಟ್ಟಂತ ಉಪದೇಶದಲ್ಲಿಯೂ ಕರ್ತನ ಮೇಜನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 26ನೇ ವಾಕ್ಯದಲ್ಲಿಯೂ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಾಕ್ಯವು, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 14ನೇ ವಾಕ್ಯವು, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯವು ಓದಿಕೊಳ್ಳುವಾಗ ಕರ್ತನ ಮೇಜು ಸ್ಥಾಪಿಸಿರುವುದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯಾವ ಸಭೆಯು, ಯಾವ ಡಿನೋಮಿನೇಷನು, ಯಾವ ಸೇವಕರು, ಯಾವ ಫಾದರ್ಗಳು ಸ್ಥಾಪಿಸಿರುವುದಲ್ಲ ಕರ್ತನ ಮೇಜು. ಅದು ಕರ್ತನಾದ ಯೇಸು ಕ್ರಿಸ್ತನು ಸ್ಥಾಪಿಸಿರುವಂತ ಸೇವೆಯಾಗಿದೆ. ಅದರಿಂದ ಸಭಾ ವಿಶ್ವಾಸಿಗಳಾದಂತ ನಾವು, ಸೇವಕರಾದಂತ ನಾವು ಅರಿಯಬೇಕು, ಇದು ಒಂದು ಸಂಸ್ಥೆಯ ಕರ್ಮವಾಗಿ ಅಲ್ಲ, ಇದೊಂದು ಸಭೆಯ ಕರ್ಮವಾಗಿ ಅಲ್ಲ, ಇದೊಂದು ವ್ಯಕ್ತಿಯ ಕರ್ಮವಾಗಿ ಅಲ್ಲ, ಇದು ಮಾನವರಾಶಿಯ ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಕ್ರೂಶಿನಲ್ಲಿ ಸತ್ತು ಹೂಳಲ್ಪಟ್ಟು ಪುನರುದ್ಧಾರ ಹೊಂದಿರುವಂತ ಯೇಸು ಕ್ರಿಸ್ತನು ಸ್ಥಾಪಿಸಿರುವಂತ ಸೇವೆಯಾಗಿದೆ ಕರ್ತನ ಮೇಜು. ಅದರ ಸ್ಥಾಪಕನು, ಅದನ್ನ ಸ್ಥಾಪಿಸಿರುವುದು ಯೇಸು ಆಗಿದ್ದಾನೆ, ಬೇರೆ ಯಾರು ಅಲ್ಲ ಎಂಬುದಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಮುಂದಿನ ಕಾರ್ಯ, ಆಮೇಲೆ ಕರ್ತನ ಮೇಜು ಸ್ಥಾಪಿಸಿರುವುದು ಯೇಸು ಆಗಿದ್ದರಿಂದ ನಮಗೆ
ಗೊತ್ತಾಯಿತು. ಅದು ವಾಕ್ಯಗಳನ್ನ ನಮಗೆ ತಿಳಿಸುತ್ತಾ ಇದೆ. ಯೇಸುವಾಗಿದ್ದಾನೆ ಕರ್ತನ ಮೇಜನ್ನ ಎಕ್ಸ್ಟಾಬ್ಲಿಷ್ ಮಾಡಿರುವುದು ಎಂಬುದಾಗಿ. ಹಾಗಾದ್ರೆ ಮುಂದಿನ ವಿಷಯ, ಯಾಕೆ ಕರ್ತನ ಮೇಜು ಸ್ಥಾಪಿಸಿರುವುದರ ಉದ್ದೇಶವೇನು? ಯಾದಕ್ಕಾಗಿದೆ ಕರ್ತನ ಮೇಜಿನ ಆಮೇಲೆ ಸ್ಥಾಪಿಸಿರುವುದು? ಆ ತರವಾಗಿರುವಂತ ಒಂದು ಕರ್ಮ ಹೊಸ ಒಡಂಬಡಿಕೆಯ ಸಭೆಗೆ ಬೇಕಾಗಿದೆಯಾ? ಏನಾಗಿದೆ ಅದರ ಹಿನ್ನೆಲೆಯ ಉದ್ದೇಶ? ಆ ತರವಾದಂತ ಒಂದು ಕರ್ಮ ಸಭೆಗೆ ಆಚರಿಸುವುದಕ್ಕೆ ದೇವರು ಕೊಟ್ಟಂತ ಉದ್ದೇಶವೇನಾಗಿದೆ? ಆ ಉದ್ದೇಶವೇನೆಂದು ಅರಿಯಬೇಕಂದರೆ ನಮಗೆ ಹಳೆಯ ಒಡಂಬಡಿಕೆಯನ್ನ ಕೂಡ ಸ್ವಲ್ಪ ಪರಿಶೋಧಿಸಿಕೊಳ್ಳುವುದು ಚೆನ್ನಾಗಿ ಇರುತ್ತದೆ ಎಂಬುದಾಗಿ ವಾಕ್ಯಗಳನ್ನ ನಾನು ಎತ್ತಿ ಓದಿಕೊಳ್ಳುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಕರ್ತನ ಮೇಜಿಗೆ ರಿಲೇಟೆಡ್ ಆಗಿರುವಂತ ಸಂಬಂಧಿಸಿದಂತ ಮತ್ತೊಂದು ಸೇವೆಯಾಗಿದೆ ಇಸ್ರಾಯೇಲ್ ಜನರು ಆಚರಿಸುವಂತ ಪಸ್ಕದ ಹಬ್ಬವು ಎಂಬುದಾಗಿ. ಪಸ್ಕದ ಹಬ್ಬ ಎಂಬುದಾಗಿ. ಪಸ್ಕದ ಹಬ್ಬವು ಹಳೆಯ ಒಡಂಬಡಿಕೆಯ ಇಸ್ರಾಯೇಲ್ ಜನರು ಕನಾನ್ ದೇಶಕ್ಕೆ ಬಂದು ಅವರು ಪಸ್ಕದ ಹಬ್ಬವನ್ನು ಆಚರಿಸಿರುವುದು, ಪಸ್ಕದ ಹಬ್ಬವನ್ನು ಆಚರಿಸುವುದಕ್ಕಾಗಿ ಕೊಟ್ಟಂತ ನಿಯಮಗಳು ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನು ಓದುವಾಗ ಗೊತ್ತಾಗುತ್ತದೆ. ಹಾಗಾದರೆ ಪಸ್ಕದ ಹಬ್ಬವು ಆಚರಿಸುವ ರೀತಿಯಲ್ಲಿಯೇ ಆಮೇಲೆ ಕರ್ತನ ಮೇಜನ್ನು ಕೂಡ ನಡೆಸುವುದು. ಆದರೆ ಪಸ್ಕದ ಹಬ್ಬದ ಆಚರಣೆಯ ಕ್ರಮವಲ್ಲ ಕರ್ತನ ಮೇಜಿಗೆ ಕೊಡಲ್ಪಟ್ಟಂತ ಆಚರಣೆಯ ಕ್ರಮವು. ಆದರೆ ಅದರ ಒಳಗಿರುವಂತ ಆತ್ಮೀಯವಾದಂತ ಗೂಢಾರ್ಥ ಒಂದೇ ಆಗಿದೆ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಪಸ್ಕದ ಹಬ್ಬವನ್ನ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ಕಾಲ ಗುಲಾಮರಾಗಿತ್ತು. ಅವರ ಗುಲಾಮತನದಿಂದ ಅವರು ದೇವರ ಮುಂದೆ ಮೊರೆಯಿಡುವಾಗ ದೇವರು ಮೋಶೆಯನ್ನ ನಾಯಕನಾಗಿ ಆರಿಸಿಕೊಂಡು ಐಗುಪ್ತ ದೇಶಕ್ಕೆ ಮೋಶೆಯನ್ನ ಕಳಿಸಿ ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರು ಬಿಡುಗಡೆ ಹೊಂದಿಕೊಳ್ಳುವಂತ ಅವತ್ತಿನ ದಿವಸದ ರಾತ್ರಿಯಲ್ಲಿ ಆಮೇಲೆ ಇಸ್ರಾಯೇಲ್ ಜನರು ಆಚರಿಸಿರುವಂತ ಒಂದು ಆಚರಣೆಯಾಗಿದೆ ಪಸ್ಕದ ಹಬ್ಬ. ಏನಂದರೆ ಅವರ ಬಿಡುಗಡೆಯನ್ನು ಸೂಚಿಸುವುದು. ಯಾಕಂದರೆ 430 ವರ್ಷ ಐಗುಪ್ತ ದೇಶದಲ್ಲಿರುವ ಕಷ್ಟತೆಯನ್ನ, ದಾಸತನವನ್ನ, ಗುಲಾಮತನವನ್ನ ಮೋಶೆಯ ಮೂಲಕವಾಗಿ ದೇವರು ಬಿಡಿಸಿದೆ ಎಂದೇ ಜ್ಞಾಪಕಾರ್ಥವಾಗಿ ಮಾಡುವಂತ ಒಂದು ಆಚರಣೆಯಾಗಿದೆ ಪಸ್ಕದ ಹಬ್ಬ. ಆ ಪಸ್ಕದ ಹಬ್ಬವನ್ನ ಅವರು ಮಾಡುವುದಕ್ಕೆ ಆಮೇಲೆ ಒಂದು ಕುರಿ ಒಬ್ಬೊಬ್ಬ ಮನೆಗೂ ಅವಶ್ಯಕತೆಯಾಗಿ ಬಂತು. ಅವರ ಬಿಡುಗಡೆಗಾಗಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಿಡಿಸುವುದಕ್ಕಾಗಿ, ಬಿಡುಗಡೆಗಾಗಿ, ಅವರ ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕಾಗಿಯೂ ಒಂದು ಕುರಿಯ ರಕ್ತವು ಅವರಿಗೆ ಅವಶ್ಯಕತೆಯಾಗಿ ಬಂತು. ಒಂದೊಂದು ಮನೆಯಲ್ಲಿರುವ ಜನರಿಗೆ ತಕ್ಕಂತೆ ಅವರಿಗೆ ತಿನ್ನುವುದಕ್ಕಾಗುವಷ್ಟಿರುವ ಒಂದು ಕುರಿಯನ್ನ ಎತ್ತಿ ಆ ಕುರಿಯನ್ನ ಬೇರ್ಪಡಿಸಿ ನಿಲ್ಲಿಸಿ ಅದನ್ನ ಪರಿಶೋಧಿಸಿ ಆ ಕುರಿಗೆ ಯಾವ ವಿಧವಾದಂತ ಆಮೇಲೆ ಪಾರ್ಶ್ವವಶಗಳು ಏನು ಇಲ್ಲ ಎಂಬುದಾಗಿ ತಿಳಿದುಕೊಂಡು ಪರಿಶೋಧಿಸಿ ಆ ಕುರಿಯನ್ನ ಕೊಯ್ದು ಅದರ ರಕ್ತವನ್ನ ಮನೆಯ ಬಾಗಿಲಿನಲ್ಲಿ ನಾವು ಏನ್ ಮಾಡಬೇಕು, ಹಚ್ಚಬೇಕು. ಆಮೇಲೆ ಅದರ ಮಾಂಸವನ್ನು ಅಡಿಗೆ ಮಾಡಿ ಅದರ ಮಾಂಸವು ಮತ್ತು ಕಹಿಯಾದಂತ ಸೊಪ್ಪು ಆಮೇಲೆ ಎತ್ತುಕೊಂಡು ತಿಂದು ಕಾಲಿಗೆ ಚಪ್ಪಲು ಹಾಕಿ ಬಹಳ ಆಮೇಲೆ ಸ್ವತಃ ಬಿಸಿಯಿಂದ ನೀವು ಅದನ್ನ ತಿನ್ನಬೇಕು ಎಂಬುದಾಗಿ, ಅದರ ಪ್ರಯಾಣ ಮಾಡುವಂತ ಆತರದಿಂದ ಅದನ್ನ ತಿನ್ನಬೇಕು ಎಂಬುದಾಗಿ ಹೇಳುತ್ತಾ ಇದೆ. ಹಾಗೆ ಅವರ ಬಿಡುಗಡೆಗಾಗಿ ಒಂದು ಕುರಿ ಕೊಯ್ಯಲ್ಪಟ್ಟಿದೆ. ಐಗುಪ್ತ ದೇಶದಿಂದ ಅವರ ಬಿಡುಗಡೆಗಾಗಿ ಒಂದು ಕುರಿ ಕೊಯ್ಯಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತು ನಮಗೆ ಸ್ಥಾಪಿಸಿಕೊಟ್ಟಂತ ಕರ್ತನ ಮೇಜು ಐಗುಪ್ತ ದೇಶ ಎಂದು ಹೇಳುವ ಇಡೀ ಲೋಕದ ಪಾಪದಿಂದ ನಮಗೊಂದು ಬಿಡುಗಡೆಗೋಸ್ಕರವಾಗಿ ಯಾವ ಕಲ್ಮಶವಿಲ್ಲದೆ ಇರುವಂತ ಒಂದು ಯಜ್ಞದ ಕುರಿ ನಮಗೋಸ್ಕರ ಬಲಿಯಾದನು. ಅದರ ನೆನಪಿನ ಸೇವೆಯಾಗಿದೆ ಕರ್ತನು ಸ್ಥಾಪಿಸಿರುವಂತ ಕರ್ತನ ಮೇಜು ಎಂಬುದಾಗಿ. ಹಾಗಾದರೆ ಪಸ್ಕ ಹಬ್ಬವನ್ನು ಅವರು ಆಚರಿಸುವಾಗ ಒಂದು ಕುರಿಯ ರಕ್ತವು ಅವರ ಪಾಪವು, ಅವರ ಬಿಡುಗಡೆಗಾಗಿ, ಆಮೇಲೆ ಅವರ ರಕ್ಷಣೆಗಾಗಿ, ಆಮೇಲೆ ಸ್ತೋತ್ರ ಅವರಿಗೆ ಆಮೇಲೆ ಆ ಬಿಡುಗಡೆಗಾಗಿ ಒಂದು ಕುರಿಯ ರಕ್ತವು ಅವರಿಗೆ ಆಧಾರವಾಗಿ ಬಂದರೆ ಆಮೇಲೆ ಯೇಸು ಕ್ರಿಸ್ತುವಿನ ಮೂಲಕವಾಗಿ
ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವುದಕ್ಕೆ ಯೇಸುವಿನ ರಕ್ತ ಅವಶ್ಯಕತೆಯಾಯಿತು. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 19ನೇ ವಾಕ್ಯವಾಗಿದೆ. ಆ ರಕ್ತವು, ಆ ಶರೀರವು ನಮಗೋಸ್ಕರವಾಗಿ ಹೊಡೆಯಲ್ಪಟ್ಟಿತ್ತು ಎಂಬುದಾಗಿಯೂ ಅದರ ನೆನಪಿನ ಸೇವೆಯಾಗಿದೆ ಕರ್ತನ ಮೇಜು ಎಂಬುದಾಗಿ. ಅದು ನೆನಪು ಮಾಡಿಕೊಳ್ಳುವಂತ ಸೇವೆ. ಸೊ ಕರ್ತನ ಮೇಜು ತಿನ್ನುವಂತವರು ಪಾಪ ಪರಿಹಾರ ಹೊಂದಿದವರು ಅದನ್ನ ತಿನ್ನಬೇಕು ಹೊರತು ಪಾಪ ಪರಿಹಾರ ಹೊಂದುವುದಕ್ಕಾಗಿ ಕರ್ತನ ಮೇಜು ತಿನ್ನುವುದಲ್ಲ. ನಾನು ಹೇಳಿದ ಒಂದು ವಿಷಯ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಕರ್ತನ ಮೇಜು ಪಾಪ ಪರಿಹಾರವನ್ನು ಹೊಂದಿದವನು ತಿನ್ನಬೇಕಾದಂತ ಸೇವೆಯಾಗಿದೆ ಹೊರತು ಪಾಪ ಪರಿಹಾರವನ್ನು ಹೊಂದುವುದಕ್ಕಾಗಿ ತಿನ್ನುವಂತ ಸೇವೆಯಲ್ಲ. ಇನ್ನು ಕರೆಕ್ಟ್ ಆಗಿ ಹೇಳಿದರೆ, ಪಾಪಿಯಾದವನು ತಿನ್ನುವುದಲ್ಲ, ಪಾಪವು ತೊಳೆಯಲ್ಪಟ್ಟವನು ತಿನ್ನಬೇಕಾದಂತದಾಗಿದೆ ಕರ್ತನ ಮೇಜು ಎಂಬುದಾಗಿ. ಸಮರಿಯದ ಜನರ ಒಂದು ನಂಬಿಕೆ ಉಂಟು. ಅವರ ನಂಬಿಕೆ ಏನಂದರೆ, ಆ ನಂಬಿಕೆ ಇತರವಾಗಿ ಯಜ್ಞವನ್ನು ಅರ್ಪಿಸಿದ ಮೇಲೆ ಆ ಅರ್ಪಿಸಿದಂತ ಯಜ್ಞ ವಸ್ತುವನ್ನ ಆ ವ್ಯಕ್ತಿ ತಿನ್ನುವುದ ಮೂಲಕವಾಗಿ ಯಜ್ಞ ಅರ್ಪಿಸಿರುವಂತ ದೇವರುಗಳಿಗೆ ಆ ವ್ಯಕ್ತಿಯು ಆ ದೇವರೊಟ್ಟಿಗೆ ಸೇರುತ್ತೇನೆಂಬುದಾಗಿ, ಅಂದರೆ ಹೊಂದಾಣಿಕೆಯಲ್ಲಿ ಇರುತ್ತೇನೆಂಬುದಾಗಿ ಸಮರ್ಯದವರ ಒಂದು ನಂಬಿಕೆ. ಹಾಗಾದರೆ ಯೇಸು ಕ್ರಿಸ್ತುವಿನ ರಕ್ತದಲ್ಲಿಯೂ ಯೇಸು ಕ್ರಿಸ್ತುವಿನ ಮಾಂಸದಲ್ಲಿಯೂ ಪಾಲುಗಾರರಾಗುವವನು ಕ್ರಿಸ್ತನ ಜೊತೆಗೆ ಹೊಂದಾಣಿಕೆಯಲ್ಲಿರುವವನಾಗಿರುತ್ತೇವೆ ಎಂಬುದಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಅದರ ಉದ್ದೇಶವು ಯೇಸು ಕ್ರಿಸ್ತುವಿನ ಜೊತೆ ಅವನ ಸಭೆಯಾದಂತ ಮೊದಲಗಿತ್ತಿ ಹೊಂದಾಣಿಕೆಯಲ್ಲಿರುವುದಕ್ಕಾಗಿದೆ ಈ ಮೇಜು ಸ್ಥಾಪಿಸಿರುವಂತ ಉದ್ದೇಶ. ಈ ಮೇಜು ಸ್ಥಾಪಿಸಿರುವ ಉದ್ದೇಶ ಯೇಸುವಿನ ಬರೋಣದವರೆಗೂ ಈ ಭೂಮಿಯಲ್ಲಿ ಕ್ರಿಸ್ತನ ಶರೀರಕ್ಕೂ ಕ್ರಿಸ್ತನ ರಕ್ತಕ್ಕೂ ಪಾಲುಗಾರನು ಆಗಿರಬೇಕು ಎಂಬುದಾಗಿರುವ ಉದ್ದೇಶದಿಂದ ಯೇಸು ಈ ಕರ್ತನ ಮೇಜನ್ನು ಸ್ಥಾಪಿಸಿದನು. ಹಾಗಾದರೆ ಅದು ತಿನ್ನುವವರು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವವರು ಚಿಂತಿಸಬೇಕು. ನಾನು ಒಂದು ಸಭೆಯ ಜೊತೆಗಲ್ಲ, ನಾನು ಒಬ್ಬ ಸಂಘಟನೆಯ ಜೊತೆಗಲ್ಲ, ನಾನು ಯೇಸುವಿನ ಜೊತೆಗೆ, ಯೇಸುವಿನ ಶರೀರಕ್ಕೆ ನಾನು ಪಾಲುಗಾರನಾಗಿದ್ದಾನೆಂದೇ ತಿನ್ನುವವನು ಚಿಂತಿಸಿಕೊಳ್ಳಬೇಕು. ಸೊ ಯೇಸು ಕ್ರಿಸ್ತು ಇದನ್ನ ಸ್ಥಾಪಿಸಿರುವುದು ಪಾಪ ಪರಿಹಾರಕ್ಕಾಗಿ ಅಲ್ಲ. ಪಾಪ ಪರಿಹಾರಕ್ಕಾಗಿ ಯೇಸು ಆಲ್ರೆಡಿ ಸತ್ತಿದನು. ಆ ಪರಿಹಾರ ಹೊಂದುವುದಕ್ಕಾಗಿ ಮಾನಸಾಂತರವ ಅವಶ್ಯಕತೆ ಉಂಟು, ರಕ್ಷಣೆಯ ಅವಶ್ಯಕತೆಯುಂಟು. ಆಮೇಲೆ ದೇಶಸ್ನಾನವನ್ನು ಹೊಂದಿಕೊಳ್ಳಬೇಕಾಗಿದೆ. ದೇಶಸ್ನಾನ ಹೊಂದಿದವನು ವಿಶುದ್ಧಿಯಲ್ಲಿಯೂ ಬೇರ್ಪಟ್ಟ ಜೀವನದಲ್ಲಿ ನಡೆದಿದವನಾಗಿರಬೇಕು ಕರ್ತನ ಮೇಜನ್ನು ತಿನ್ನುವುದಕ್ಕೆ. ಅಲ್ಲದೆ ರೋಗ ಸೌಖ್ಯಕ್ಕಾಗಲಿ, ದೆವ್ವಗಳು ಬಿಟ್ಟು ಹೋಗುವುದಕ್ಕಾಗಲಿ, ಪಾಪ ಪರಿಹಾರಕ್ಕಾಗಲಿ ಅಲ್ಲ ಕರ್ತನ ಮೇಜು. ಪಾಪ ಪರಿಹಾರ ಹೊಂದಿದವನು, ದೆವ್ವ ಬಿಟ್ಟು ಹೋಗಿದವನು ಆಗಿರಬೇಕು ಕರ್ತನ ಮೇಜನ್ನು ತಿನ್ನುವುದಕ್ಕಾಗಿ. ಅದಕ್ಕಾಗಿದೆ, ಅದರ ಉದ್ದೇಶಕ್ಕಾಗಿದೆ ಕರ್ತನ ಮೇಜನ್ನು ಸ್ಥಾಪಿಸಿರುವುದು ಎಂಬುದಾಗಿ. ಹಾಗಾದರೆ ನೆಕ್ಸ್ಟ್ ವಿಷಯ, ಕರ್ತನ ಮೇಜಿನ ಆಚರಣೆಯ ಸಮಯ ಯಾವುದು? ಕರ್ತನ ಮೇಜಿಗೆ ಪ್ರತ್ಯೇಕವಾದಂತ ಸಮಯ, ಪ್ರತ್ಯೇಕವಾದಂತ ದಿವಸ, ಪ್ರತ್ಯೇಕವಾದಂತ ತಿಂಗಳು, ಪ್ರತ್ಯೇಕವಾದಂತ ಗಂಟೆಗಳು ಇಲ್ಲ ಎಂಬುದಾಗಿರುವುದು ಸತ್ಯವಾಗಿರುವಂತ ವಿಷಯವಾಗಿದೆ. ಆದರೆ ಪೆಸ್ಕ ಹಬ್ಬಕ್ಕೆ ಪ್ರತ್ಯೇಕ ದಿವಸ, ಪ್ರತ್ಯೇಕ ಸಮಯ, ಪ್ರತ್ಯೇಕವಾದಂತ ಕ್ರಮ, ಪ್ರತ್ಯೇಕವಾದಂತ ಕಾರ್ಯಗಳು ಪೆಸ್ಕದ ಹಬ್ಬಕ್ಕೆ ಆಚರಿಸಿಕೊಳ್ಳಬೇಕಾಗಿದೆ. ಕರ್ತನ ಮೇಜಿಗೆ ದಿವಸ ಮುಖ್ಯವಲ್ಲ, ಸಮಯ ಮುಖ್ಯವಲ್ಲ, ಆಮೇಲೆ ತಿಂಗಳು ಮುಖ್ಯವಲ್ಲ. ಕರ್ತನ ಮೇಜಿಗೆ ಆಮೇಲೆ ಯಾವಾಗ ನಾವು ಆರಾಧನೆಗೆ ಕೂಡಿ ಬರುವಾಗ, ಪ್ರಾರ್ಥನೆಗಳಿಗೆ ಕೂಡಿ ಬರುವಾಗ ನಮಗೆ ಕರ್ತನ ಮೇಜನ್ನು ನಡೆಸಿಕೊಳ್ಳಬಹುದು. ಅದು ಬಿಟ್ಟು ಪ್ರತ್ಯೇಕವಾಗಿ ನೀವು ಕರ್ತನ ಮೇಜನ್ನ ನಡೆಸಿರಿ ಎಂಬುದಾಗಿರುವಂತ ಒಂದು ಪ್ರತ್ಯೇಕ ಮಾತು ಕರ್ತನ ಮೇಜಿನ ವಿಷಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಗಮನಿಸಿರಿ, ಕೆಲವರು ತಿಂಗಳಿಗೆ ಮೊದಲನೇ ಸರಿ ಕರ್ತನ ಮೇಜು ಮಾಡುತ್ತೇವೆ, ಕೆಲವರು ವಾರಗಳಲ್ಲಿ ಎಲ್ಲಾ ವಾರದಲ್ಲಿ ಮಾಡುತ್ತೇವೆ, ಕೆಲವರು ವರ್ಷದಲ್ಲಿ ಒಂದು ಸರಿ ಮಾಡುವವರು ಇರಬಹುದು.
ಆದರೆ ಆಮೇಲೆ ಕರ್ತನ ಮೇಜಿಗೆ ಪ್ರತ್ಯೇಕವಾದಂತ ಒಂದು ಸಮಯ ಬೈಬಲ್ನಲ್ಲಿ ಕೊಡ್ತಾ ಇಲ್ಲ. ಅಪೊಸ್ತಲರ ಕಾಲದಲ್ಲಿ ಅವರು ಕೂಡಿ ಬರುವಾಗೆಲ್ಲ ದೇವರ ಮೇಜು ಅವರ ಮಧ್ಯದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಕೂಡಿ ಬರುವಾಗೆಲ್ಲ ದೇವರ ಮೇಜನ್ನ ಅವರು ಮಾಡುತ್ತಾ ಇತ್ತು, ರೊಟ್ಟಿಯನ್ನು ಮುರಿಯುತ್ತಾ ಇತ್ತು ಎಂಬುದಾಗಿ ವಚನಗಳನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ. ಸೋಮವಾರ ಆಗಲಿ, ಬುಧವಾರ ಆಗಲಿ, ಮಂಗಳವಾರ ಆಗಲಿ ಯೇಸು ಕ್ರಿಸ್ತುವಿನ ಸನ್ನಿಧಿಯಲ್ಲಿ ಆರಾಧನೆಗಾಗಿ, ಪ್ರಾರ್ಥನೆಗಾಗಿ ಅವರು ಯಾವಾಗೆಲ್ಲ ಕೂಡಿ ಬರುತ್ತಾರೋ ಅವಾಗೆಲ್ಲ ಕರ್ತನ ಮೇಜು ನಡೆಸುತ್ತಾ ಇತ್ತು. ಸೊ ಒಂದೊಂದು ಸಭೆಗೆ ಕೊಡಲ್ಪಟ್ಟಂತ ಅವರ ಆ ಸಭೆಯ ಸಿಸ್ಟಮ್ ಹೇಗೆ ಆತರವಾಗಿ ತಿಂಗಳಿಗೆ ಒಂದು ಸರಿ ಆಗಲಿ, ಎಲ್ಲಾ ವಾರದಲ್ಲಿ ಆಗಲಿ ಅವರಿಗೆ ಏನ್ ಮಾಡಬಹುದು, ಕರ್ತನ ಮೇಜು ನಡೆಸಬಹುದು. ಆದ್ರೆ ಒಂದು ಅಭಿಪ್ರಾಯ, ಕರ್ತನ ಮೇಜು ಎಲ್ಲಾ ವಾರದಲ್ಲಿ ನಡೆಸಿದರೆ ಚೆನ್ನಾಗಿ ಇರುತ್ತದೆ ಎಂಬುದಾಗಿ ನನ್ನ ಒಂದು ಅನಿಸುವಿಕೆ ಎಂಬುದಾಗಿ. ಯಾಕಂದ್ರೆ ನಾವು ನಮ್ಮ ದೇವರನ್ನ ಪ್ರತಿದಿನವೂ ಅವನ ಕಷ್ಟಾನುಭವಗಳನ್ನ ನೆನಪು ಮಾಡಿಕೊಳ್ಳುವವರಾಗಬೇಕು. ಅದು ಯಾವಾಗಲೂ ನಮ್ಮ ನೆನಪಿನಲ್ಲಿ ಇರಬೇಕು. ನನಗೋಸ್ಕರ ಕಷ್ಟಪಟ್ಟಂದ ಒಬ್ಬನಿದ್ದಾನೆ, ನನಗೋಸ್ಕರ ರಕ್ತ ಸುರಿಸಿದಂದ ಒಬ್ಬನಿದ್ದಾನೆ, ನನಗೋಸ್ಕರವಾಗಿ ಪ್ರಾಣ ಕೊಟ್ಟಂದ ಒಬ್ಬನಿದ್ದಾನೆ. ಆ ವ್ಯಕ್ತಿಯನ್ನ ಯಾವಾಗಲೂ ನೆನಪು ಮಾಡಬೇಕು. ಆ ನೆನಪು ಆತನ ಜೊತೆಗೆ ಪಾಲುಗಾರರಾಗುವಂತದಾಗಿದೆ ಕರ್ತನ ಮೇಜು ಎಂಬುದಾಗಿ. ಸೊ ಮುಂದಿನ ವಿಷಯ ಏನಂದ್ರೆ, ದ ಲಾರ್ಡ್ ಸಫರ್, ಅದರಲ್ಲಿ ನಾವು ನೋಡುವಂಥದ್ದು ಇದರ ಸಂಬಂಧವಾದಂತ ವಿಶ್ವಾಸವೇನು? ದಿ ಫೈತ್ ಆಫ್ ದಿ ಲಾರ್ಡ್ ಸಫರ್, ಕರ್ತನ ಮೇಜಿನಲ್ಲಿರುವಂತ ನಂಬಿಕೆ ಏನು? ಏನಾಗಿದೆ ಕರ್ತನ ಮೇಜಿನಲ್ಲಿ ಇರಬೇಕಾದಂತ ನಂಬಿಕೆ? ಆ ನಂಬಿಕೆಯು ಏನಂತಾರೆ ಇತರವಾಗಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ. ರೊಟ್ಟಿ ಮತ್ತು ದ್ರಾಕ್ಷಾರಸವು ಕರ್ತನ ಮೇಜಿನಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆದ್ರೆ ಅದರ ನಂಬಿಕೆ ಏನೆಂದರೆ, ಕೆಲವೊಂದು ಸಭೆಗಳಲ್ಲಿ ನಂಬುತ್ತಾ ಇದೆ, ರೊಟ್ಟಿ ಪ್ರಾರ್ಥನೆ ಮಾಡಿದ ಮೇಲೆ ರೊಟ್ಟಿ ದೇವರ ಯೇಸುವಿನ ಶರೀರವಾಗಿ ಮಾರ್ಪಡುತ್ತೇವೆ ಎಂಬುದಾಗಿ, ದ್ರಾಕ್ಷಾರಸ ಪ್ರಾರ್ಥನೆ ಮಾಡಿದ ಮೇಲೆ ದ್ರಾಕ್ಷಾರಸವು ಯೇಸುವಿನ ರಕ್ತವಾಗಿ ಮಾರ್ಪಡುತ್ತೇವೆ ಎಂಬುದಾಗಿ. ಆ ತರವಾಗಿ ವಸ್ತು ಬದಲಾವಣೆ ಉಂಟಾಗುವುದಿಲ್ಲ ಎಂಬುದಾಗಿರುವ ಸತ್ಯವನ್ನು ನಾವು ಅರಿಯಬೇಕು. ಪ್ರಾರ್ಥನೆ ಮಾಡಿ ಕಣ್ಣು ತೆರೆದಿದರೆ ರೊಟ್ಟಿಯಾಗಿಯೇ ಇರುವುದು, ಪ್ರಾರ್ಥನೆ ಮಾಡಿ ಕಣ್ಣು ತೆರೆದಿದರೆ ದ್ರಾಕ್ಷಾರಸವಾಗಿಯೇ ಇರುವುದು. ಅದರಿಂದ ಕೆಲವೊಂದು ಸಭೆಗಳು ಕಲಿಸುತ್ತೇವೆ, ಈ ರೊಟ್ಟಿ ಈಗ ಪ್ರಾರ್ಥನೆ ಮಾಡಿದ ಮೇಲೆ ಇದು ದೇವರ ಶರೀರವಾಯಿತು ಎಂಬುದಾಗಿ. ಹಾಗಲ್ಲ, ಆ ತರವಾದಂತ ಒಂದು ಬದಲಾವಣೆ ಉಂಟಾಗುತ್ತದೆಂದೇ ವಚನ ನಮಗೆ ಹೇಳುತ್ತಾ ಇಲ್ಲ. ಆದರೆ ಆ ರೊಟ್ಟಿ ಒಂದು ನೆರಳಷ್ಟೇ ಎಂಬುದಾಗಿ, ದ್ರಾಕ್ಷಾರಸ ಒಂದು ನೆರಳಷ್ಟೇ ಎಂಬುದಾಗಿ ಚಿಂತಿಸಿರಿ. ಅದು ಬಿಟ್ಟು ರೊಟ್ಟಿ ದೇವರ ಶರೀರ ಎಂಬುದಾಗಿಯೂ ದ್ರಾಕ್ಷಾರಸ ದೇವರ ರಕ್ತ ಎಂಬುದಾಗಿ ಬದಲಾವಣೆ ಆಯಿತು ಎಂಬುದಾಗಿರುವ ನಂಬಿಕೆ, ಅದು ಸುಳ್ಳಾದಂತ ನಂಬಿಕೆ. ವಚನ ನಮಗೆ ಹಾಗೆ ಹೇಳುತ್ತಾ ಇಲ್ಲ. ಸೊ ಆ ವ್ಯತ್ಯಾಸ ಯಾವಾಗಲೂ ಉಂಟಾಗುವುದಿಲ್ಲ. ರೊಟ್ಟಿಯಾಗಿಯೇ ಇರುತ್ತದೆ. ಆದರೆ ಇದರ ಸಭೆಗಳು ಪ್ರತ್ಯೇಕವಾಗಿ ಸ್ತೋತ್ರ ಬೇರೆ ಕೆಲವೊಂದು ಸಭೆಗಳು ಕಲಿಸುತ್ತೇವೆ, ಈ ರೊಟ್ಟಿ ಕೋರ್ಬಾನ್ ಎಂಬುದಾಗಿ ಹೇಳುತ್ತೇವೆ. ಅದು ಪಾಪ ಪರಿಹಾರ ಬಲಿ ಎಂಬುದಾಗಿ ಹೇಳುತ್ತೇವೆ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ಈ ಕರ್ತನ ಮೇಜನ್ನು ತಿಂದಿರಿ ಎಂದು ಹೇಳಿ ಕೊಡುವಂತ ಸಭೆಗಳುಂಟು ಎಂಬುದಾಗಿ. ಅದು ತಪ್ಪಾಗಿರುವಂತ ವಿಷಯವಾಗಿದೆ. ಪಾಪ ಪರಿಹಾರಕ್ಕಾಗಿ ಅಲ್ಲ ಕರ್ತನ ಮೇಜು, ಪಾಪ ಪರಿಹಾರಕ್ಕಾಗಿ ಯೇಸುವಿನ ಮೇಲೆ ನಂಬಿರಿ ಎಂಬುದಾಗಿ. ಕ್ರಿಸ್ತನ ಮೇಲೆ ನಂಬಿ ಅವರು ಹೇಳಿರುವಂತ ಆಜ್ಞೆಗಳನ್ನ ನೆರವೇರಿಸುವಾಗ, ಅನುಸರಿಸುವಾಗ ಪಾಪ ಪರಿಹಾರ ಉಂಟಾಗುತ್ತೇವೆ. ಪಾಪ ಪರಿಹಾರದ ಪೂರ್ಣತೆ ದೇಶಸ್ನಾನದ ಮೂಲಕವಾಗಿ, ವಿಶ್ವಾಸ ದೇಶಸ್ನಾನದ ಮೂಲಕವಾಗಿ ಪಾಪ ಪರಿಹಾರ ಉಂಟಾಗುತ್ತದೆ. ಪಾಪಗಳನ್ನ ಪರಿಹರಿಸಲ್ಪಟ್ಟವನು, ಪಾಪವನ್ನು ತೊಳೆಯಲ್ಪಟ್ಟವನು ಮಾಡಬೇಕಾದಂತ ಕರ್ಮವಾಗಿದೆ ಕರ್ತನ ಮೇಜು ಎಂಬುದಾಗಿ. ಹಾಗಾದ್ರೆ ಅದರಲ್ಲಿರುವಂತ ವಿಶ್ವಾಸ ಏನೆಂದರೆ, ಯೇಸು ನಮಗೋಸ್ಕರವಾಗಿ ಸತ್ತನು, ಯೇಸುವಿನ ರಕ್ತ ನನಗೋಸ್ಕರವಾಗಿ ಸುರಿಸಿದನು, ಆ ಶರೀರಕ್ಕೂ ಆ ರಕ್ತಕ್ಕೂ ನಾನು ಪಾಲುಗಾರನು ಎಂದು ಹೇಳಿ ಲೋಕದಲ್ಲಿ ನಮಗೆ ಸಿಕ್ಕಿರುವಂತ ರೊಟ್ಟಿಯನ್ನು ನಾವು ತಿನ್ನುತ್ತಾ ಇದೆ ಹೊರತು ಆ ರೊಟ್ಟಿ ಯೇಸುವಿನ ಶರೀರವಲ್ಲ, ಆ ರೊಟ್ಟಿ ಯೇಸುವಿನ ರಕ್ತವೂ ಅಲ್ಲ. ಯೇಸುವಿನ ರಕ್ತಕ್ಕೂ ಯೇಸುವಿನ ಶರೀರಕ್ಕೂ ನೆರಳಾಗಿದೆ ಅಷ್ಟೇ ಎಂಬುದಾಗಿ.
ಅದರಿಂದ ಆ ಒಂದು ವಿಶ್ವಾಸವಾಗಿರಬೇಕು ನಮಗೆ ಬೇಕಾಗಿರುವುದು ಎಂಬುದಾಗಿರುವ ವಿಷಯವನ್ನ ನಿಮಗೆ ತಿಳಿಸುತ್ತೇನೆ. ಮುಂದಿನದಾಗಿ the Lord's table says about Jesus Christ ಎಂಬುದಾಗಿ. the Bible says about Jesus Christ. ಯೇಸು ಕ್ರಿಸ್ತನನ್ನ ಕುರಿತಾಗಿ ದೇವರ ವಚನ ಹೇಳುವಂತ ಕೆಲವೊಂದು ಕಾರ್ಯಗಳು ಒಂದು ಉದಾಹರಣೆಯಾಗಿ ಮಾತ್ರ ನಿಮಗೆ ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಯಾಕಂದ್ರೆ ಕರ್ತನ ಮೇಜಿಗೆ ಸಂಬಂಧಪಟ್ಟ ಕಾರ್ಯವಾಗಿರುವುದರಿಂದ ಆ ಕೆಲವೊಂದು ಪದಗಳು ಉದಾಹರಣೆಯಾಗಿ ನಿಮಗೆ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಇದು ಒಂದು ಉದಾಹರಣೆ ಮಾತ್ರ, ಒಂದು ಸಾಮ್ಯ ಮಾತ್ರವಾಗಿ ನೀವು ಕಾಣಬೇಕು. ಅದು ಕೂಡ ನಮಗೆ ಚಿಂತಿಸೋಣ. ಒಂದನೇದಾಗಿ ವಚನ ಹೇಳುತ್ತಾ ಇದೆ, ಐ ಆಮ್ ದ ಬ್ರೆಡ್ ಆಫ್ ಲೈಫ್ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾನೇ ನಿಜವಾಗಿಯೂ ಆ ಜೀವ ಕೊಡುವಂತ ರೊಟ್ಟಿ ಎಂಬುದಾಗಿ ಹೇಳುತ್ತಾ ಇದೆ. ನಾನೇ ಜೀವ ಕೊಡುವಂತ ರೊಟ್ಟಿ ಎಂಬುದಾಗಿ ಯೇಸು ಹೇಳುತ್ತಾ ಇದೆ. ಎರಡನೇದಾಗಿ ಐ ಆಮ್ ದ ಲೈಟ್ ಆಫ್ ದಿ ವರ್ಲ್ಡ್. ನಾನು ಲೋಕಕ್ಕೆ ಬೆಳಕು ಕೊಡುವವನಾಗಿದ್ದಾನೆ, ಲೋಕದ ಬೆಳಕು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯ. ಮುಂದಿನ ವಾಕ್ಯ ಹೇಳುತ್ತಾ ಇದೆ, ಐ ಆಮ್ ದ ಡೋರ್. ನಾನೇ ಬಾಗಿಲು ಎಂಬುದಾಗಿ ಯೇಸು ಹೇಳುತ್ತಾ ಇದೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಾಕ್ಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಐ ಆಮ್ ದ ಟ್ರೂ ವೈನ್ ಎಂಬುದಾಗಿ, ನಾನು ನಿಜವಾದ ದ್ರಾಕ್ಷ ಬಳ್ಳಿ ಎಂಬುದಾಗಿ ಯೇಸು ಹೇಳುತ್ತಾ ಇದೆ. and that rock was Christ ಎಂಬುದಾಗಿ. ಅಂದರೆ ಕೊರಿಂಥ್ಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಆ ಬಂಡೆಯು ಕ್ರಿಸ್ತನು ಎಂಬುದಾಗಿ ಪೌಲನು ಹೇಳುತ್ತಾ ಇದೆ. ಹಾಗಾದರೆ ಈ ಪದಗಳೆಲ್ಲ ಯೇಸು ಕ್ರಿಸ್ತನಿಗೆ ಹೇಳಿದಂತ ಹೆಸರುಗಳಾಗಿದೆ. ಯೇಸು ನಿಜವಾಗಲೂ ಜೀವವುಳ್ಳಂತ ರೊಟ್ಟಿಯಾಗಿದೆ. ಜೀವವುಳ್ಳಂತ ರೊಟ್ಟಿ ಯೇಸು ಆಗಿದ್ದಾನೆ. ಆ ಜೀವವುಳ್ಳಂತ ರೊಟ್ಟಿಯನ್ನ ನಾವು ಆತ್ಮೀಯದಲ್ಲಿ ಭೋಜನೆ ಮಾಡುವಂತದಾಗಿದೆ ಕರ್ತನ ಮೇಜು ಎಂಬುದಾಗಿ. ಓಕೆ, ಸೊ ಅಲ್ಲದಂತೆ ಕೆಲವರು ನಮಗೆ ಅಪಹಾಸ್ಯ ಪಡಿಸುವುದಕ್ಕಾಗಿ ಹೇಳುತ್ತೇವೆ, ನೀವು ರಕ್ತ ಕುಡಿಯುವವರು, ನೀವು ಮಾಂಸ ತಿನ್ನುವವರು ಎಂಬುದಾಗಿ ಹೇಳುತ್ತೇವೆ. ಆದರೆ ನಾವು ಮನುಷ್ಯ ಮಾಂಸಗಳು ಮನುಷ್ಯ ರಕ್ತಗಳು ಕುಡಿಯುವವರಲ್ಲ ಎಂಬುದಾಗಿ ಚಿಂತಿಸಿರಿ. ಯಾಕಂದರೆ ರಕ್ತವು ಮಾಂಸವು ಹೋಲಿಸುವುದು ಬ್ರೆಡ್ ವೈನು ಆಗಿದೆ ಎಂಬುದಾಗಿ, ದ್ರಾಕ್ಷಿಯ ರಸವೂ ಆಗಿದೆ. ಸೊ ಅದನ್ನು ನಾವು ಕುಡಿಯುವುದರ ಮೂಲಕ ಯೇಸುವಿನ ಸಭೆಗೆ ಹೊಂದಾಣಿಕೆಯಲ್ಲಿ ಒಂದು ಸೇರುವಂತದ ಒಂದು ಕರ್ಮವಾಗಿ ನಮಗೆ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಪ್ರಿಯರೇ, ವಿಡಿಯೋ ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಇರುವುದರಿಂದ ಇಲ್ಲಿಗೆ ಈ ಭಾಗವನ್ನು ನಿಲ್ಲಿಸುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಸ್ತೋತ್ರ. ನಾವು ಕರ್ತನ ಮೇಜಿನ ವಿಷಯದಲ್ಲಿ ಈ ಕೆಲವೊಂದು ವಿಷಯಗಳು ಕೂಡ ಹೇಳುವುದಕ್ಕಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ವಿಷಯವನ್ನ ಹೇಳುವುದಕ್ಕಾಗಿ ನಾನು ಬಯಸುತ್ತೇನೆ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿರಿ, ಅದರ ಬೆಲ್ಲೈಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿರಿ. ಈ ವಿಡಿಯೋ ಕಾಣುವಾಗಲೇ ನೀವು ಅದನ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದರೆ ಬಹಳ ಚೆನ್ನಾಗಿರುತ್ತದೆ. ಯಾಕಂದ್ರೆ ಎಲ್ಲರಲ್ಲಿಯೂ ವಿಡಿಯೋ ಹೋಗುವುದಕ್ಕಾಗಿ ಸಾಧ್ಯವಾಗುತ್ತದೆ. ಸೊ ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ ಮತ್ತೊಂದು ವಿಡಿಯೋವಾಗಿ ಮುಂದೆ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರ ಸಮಯ ನಮಗೆ ಸಹಾಯ ಮಾಡಲಿ. ಅದುವರೆಗೆ ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಸ್ತೋತ್ರ. ದೇವರೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.